ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕೋರುತ್ತೇನೆ. ಕಳೆದ ಕ್ಲಾಸಲ್ಲಿ 1857ರ ಕ್ರಾಂತಿಯ ಪ್ರಧಾನ ಘಟನೆಗಳು ಅಥವಾ ಯುದ್ಧದ ಗತಿಯ ಬಗ್ಗೆ ತಿಳಿದುಕೊಂಡು ನಂತರ 1857ರ ಮಹಾಕ್ರಾಂತಿಯ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳಲಾಗಿದೆ. ಇಂದು ನಾವು 1857ರ ಕ್ರಾಂತಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯ ಅರಸರ ಸೋಲಿಗೆ ಕಾರಣಗಳು ಅಥವಾ 1857ರ ಕ್ರಾಂತಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರ ವೈಫಲ್ಯಕ್ಕೆ ಅಥವಾ ದೌರ್ಬಲ್ಯಕ್ಕೆ ಕಾರಣಗಳು. ಅದರಲ್ಲಿ ಮೊದಲನೇದಾಗಿ ಪೀಠಿಕೆ. ಈ ಹಿಂದೆ ತಿಳಿಸಿರುವಂತೆ ಬಹದ್ದೂರ್ ಶಾನನ್ನು ಭಾರತೀಯರು ತಮ್ಮ ನಾಯಕನೆಂದು ಘೋಷಿಸಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲಾಯಿತು. ಕೇವಲ ಬಹದ್ದೂರ್ ಶಾಹ ಅಷ್ಟೇ ಅಲ್ಲದೆ ನಾನಾ ಸಾಹೇಬ್, ತಾಂತ್ಯಾ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವೆಂಕಟಪ್ಪ ನಾಯಕ, ಬಾಬಾ ಸಾಹೇಬ್, ಈರಪ್ಪ, ಭೀಮರಾಯ, ಹಜರತ್ ಬೇಗಂ ಇನ್ನೂ ಮುಂತಾದವರು ವಿವಿಧ ರಾಜ್ಯಗಳಲ್ಲಿ ನೇತೃತ್ವವನ್ನು ವಹಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದರು. ಮೊದಲು ಬ್ರಿಟಿಷರ ವಿರುದ್ಧ ಭಾರತೀಯರು ಗೆಲುವನ್ನು ಸಾಧಿಸಿ ತಮ್ಮ ತಮ್ಮ ರಾಜ್ಯಗಳಲ್ಲಿ ಹಿಡಿತವನ್ನು ಸಾಧಿಸಿದರು. ತದನಂತರ ಬ್ರಿಟಿಷರು ಮುಂಬೈಯಿಂದ ಮತ್ತು ಇಂಗ್ಲೆಂಡಿಂದ ಸೈನ್ಯವನ್ನು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಂಡ ನಂತರ ಯುದ್ಧದ ರಂಗವೇ ಬದಲಾಯಿತು. ಈ ಭೀಕರವಾದ ಕದನದಲ್ಲಿ ಭಾರತೀಯರ ವಿರುದ್ಧ ಬ್ರಿಟಿಷರು ಗೆಲುವನ್ನು ಸಾಧಿಸಿದರು. ಭಾರತೀಯರ ವಿರುದ್ಧ ಬ್ರಿಟಿಷರು ಗೆಲುವನ್ನು ಸಾಧಿಸಬೇಕಾದರೆ ಅನೇಕ ಕಾರಣಗಳು ಕಂಡುಬರಲಾಗಿದೆ. ಆ ಪ್ರಮುಖ ಕಾರಣಗಳೆಂದರೆ ಕ್ರಾಂತಿಕಾರಿಗಳಲ್ಲಿ ಐಕ್ಯತೆಯ ಕೊರತೆ ಕಂಡುಬರಲಾಯಿತು, ನಾಯಕತ್ವದ ಕೊರತೆ ಕಂಡುಬರಲಾಯಿತು, ಸಾರಿಗೆ ಸಂಪರ್ಕದ ಕೊರತೆ ಕಂಡುಬರಲಾಯಿತು, ಸಂಸ್ಥಾನಗಳು ಬಲಹೀನ ಸೈನ್ಯವನ್ನು ಹೊಂದಿದ್ದವು, ಹಣಕಾಸಿನ ಸಮಸ್ಯೆ ಕಂಡುಬರಲಾಯಿತು, ಪರಸ್ಪರ ಭಾರತೀಯರಲ್ಲಿ ಅಸೂಯೆ ದ್ವೇಷ ಕಂಡುಬರಲಾಯಿತು. ಕೆಲವು ಭಾರತೀಯ ಅರಸರು ಬ್ರಿಟಿಷರಿಗೆ ಬೆಂಬಲವನ್ನು ನೀಡಿದರು. ಈ ರೀತಿಯಾಗಿ ಹಲವು ಕಾರಣಗಳು ಬ್ರಿಟಿಷರ ವಿರುದ್ಧ ಭಾರತೀಯರು ಸೋಲನ್ನು ಅನುಭವಿಸಲು ಸಾಧ್ಯವಾಯಿತು. ನಂತರ ರೋಮನಿಕೆ 2 1857ರ ಕ್ರಾಂತಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರ ಸೋಲಿಗೆ ಅಥವಾ ಭಾರತೀಯರ ವೈಫಲ್ಯಕ್ಕೆ ಅಥವಾ ದೌರ್ಬಲ್ಯಕ್ಕೆ ಕಾರಣಗಳೆಂದರೆ ಅದರಲ್ಲಿ ಮೊದಲನೇದಾಗಿ ಬ್ರಿಟಿಷರು ಕೆಲವು ಭಾರತೀಯರಿಗೆ ಬೆಂಬಲವನ್ನು ನೀಡಿದ್ದರು ಮತ್ತು ಹೆಚ್ಚಿನ ಅಧಿಕಾರವನ್ನು ಹೊಂದಿದ್ದರು. ಭಾರತದಲ್ಲಿ ಬ್ರಿಟಿಷರು ಭಾರತೀಯ ಒಂದು ಬಣವನ್ನು ಸೆಳೆದುಕೊಳ್ಳುವ ಉದ್ದೇಶದಿಂದ ಆ ಸಂದರ್ಭದಲ್ಲಿ ಕಂದಾಯ ವಸೂಲಿ ಮಾಡುವ ಅಧಿಕಾರವನ್ನು ಜಮೀನುದಾರರಿಗೆ ನೀಡಿದ್ದರು. ಜಮೀನುದಾರರಿಗೆ ಎಲ್ಲ ರೀತಿಯ ಬೆಂಬಲವನ್ನು ನೀಡಿದರು. ಅದೇ ರೀತಿಯಾಗಿ ಜಮೀನುದಾರರು 1857ರ ಕ್ರಾಂತಿಯ ಸಮಯದಲ್ಲಿ ಭಾರತೀಯರಿಗೆ ಬೆಂಬಲವನ್ನು ನೀಡದೆ ಬ್ರಿಟಿಷರಿಗೆ ಬೆಂಬಲವನ್ನು ನೀಡಿದರು. ಈ ರೀತಿಯಾಗಿ ಭಾರತೀಯರಲ್ಲಿ 90ರಷ್ಟು ಜನರು ಬ್ರಿಟಿಷರ ವಿರುದ್ಧ ಹೋರಾಟದ ಮನೋಭಾವನೆಯನ್ನು ಹೊಂದಿದರೂ ಕೂಡ ಭಾರತೀಯ ಕೆಲವರು ಬ್ರಿಟಿಷರಿಗೆ ಬೆಂಬಲವನ್ನು ನೀಡಿದ್ದು ಇದು 1857ರ ಕ್ರಾಂತಿಗೆ ಬ್ರಿಟಿಷರ ವಿರುದ್ಧ ಸೋಲಿಗೆ ಕಾರಣವಾಗಿದೆ. ನಂತರ ಎರಡನೆಯ 1857ರ ಕ್ರಾಂತಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರ ಸೋಲಿಗೆ ಕಾರಣವೆಂದರೆ ಕ್ರಾಂತಿಯು ಕೆಲವು ರಾಜ್ಯಗಳಿಗೆ ಕೆಲವು ಪ್ರದೇಶಗಳಿಗೆ ಸೀಮಿತವಾಗಿತ್ತು. ಈ ಹಿಂದೆ ತಿಳಿಸಿರುವಂತೆ ಶೀಕರು 1857ರ ಕ್ರಾಂತಿಯಲ್ಲಿ ಭಾರತೀಯರಿಗೆ ಬೆಂಬಲವನ್ನು ನೀಡದೆ ಬ್ರಿಟಿಷರಿಗೆ ಬೆಂಬಲವನ್ನು ನೀಡಿದರು. ಅದೇ ರೀತಿಯಾಗಿ ದಕ್ಷಿಣ ಭಾರತದ ಕೆಲವು ಅರಸರು ಭಾರತೀಯ ಕ್ರಾಂತಿಕಾರಿಗಳಿಗೆ ಬೆಂಬಲವನ್ನು ನೀಡದೆ ಬ್ರಿಟಿಷರಿಗೆ ಬೆಂಬಲವನ್ನು ನೀಡಿದರು. ಈ ರೀತಿಯಾಗಿ 1857ರ ಕ್ರಾಂತಿಯು
ದೆಹಲಿ, ಆಗ್ರಾ, ಅಜ್ಮೀರ್, ಲಕ್ನೋ, ಸುರ್ಪುರ್, ಕೊಪ್ಪಳ, ನರಗುಂದ, ಮುಂಡರ್ಗಿ, ಕಾನ್ಪುರ್, ಝಾನ್ಸಿ ಈ ಇತರ ರಾಜ್ಯಗಳಿಗೆ ಮಾತ್ರ ಕ್ರಾಂತಿಯು ಜರುಗಲಾಯಿತು. ಆದರೆ ಉಳಿದ ರಾಜ್ಯಗಳಲ್ಲಿ ಏಕಕಾಲದಲ್ಲಿ ಯುದ್ಧವು ಅಥವಾ ಕ್ರಾಂತಿಯು ಜರುಗಲಿಲ್ಲ. ಈ ರೀತಿಯಾಗಿ ಕೆಲವು ರಾಜ್ಯಗಳಿಗೆ, ಕೆಲವು ಪ್ರದೇಶಗಳಿಗೆ ಕ್ರಾಂತಿಯು ಸೀಮಿತವಾಗಿದ್ದು, ಇದು ಬ್ರಿಟಿಷರ ವಿರುದ್ಧ ಭಾರತೀಯರು ಸೋಲನ್ನು ಅನುಭವಿಸಲು ಕಾರಣವಾಯಿತು. ನಂತರ 1857ರ ಕ್ರಾಂತಿಯಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಸೋಲಿಗೆ ಮೂರನೇ ಕಾರಣವೇನೆಂದರೆ ಕ್ರಾಂತಿಕಾರಿಗಳಲ್ಲಿ ಐಕ್ಯತೆಯ ಕೊರತೆ. ಭಾರತೀಯ ಕ್ರಾಂತಿಕಾರಿಗಳಲ್ಲಿ ಒಗ್ಗಟ್ಟು, ಸಂಘಟನೆ, ಐಕ್ಯತೆ ಇರಲಿಲ್ಲ. ಒಬ್ಬೊಬ್ಬರು ಒಂದೊಂದು ಕಾರಣ ಹಾಗೂ ಹಿತಾಸಕ್ತಿಯನ್ನು ಹೊಂದಿದ್ದರು. ಉದಾಹರಣೆಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿಯನ್ನು ವಶಪಡಿಸಿಕೊಳ್ಳುವ ಪ್ರಯತ್ನವನ್ನು ನಡೆಸಿದಳು. ಅದೇ ರೀತಿಯಾಗಿ ನಾನಾ ಸಾಹೇಬ್ ತಾಂತೆ ಟೋಪ್ರು ಕಾನ್ಪುರ್ ರಾಜ್ಯವನ್ನು ಮಾತ್ರ, ವೆಂಕಟಪ್ಪ ನಾಯಕನು ಸುರ್ಪುರ್ ರಾಜ್ಯವನ್ನು ಮಾತ್ರ, ಭೀಮರಾಯನು ಮುಂಡ್ರಿಗಿಯನ್ನು ಮಾತ್ರ, ಈರಪ್ಪನು ಕೊಪ್ಪಳವನ್ನು ಮಾತ್ರ, ಹಜರತ್ ಬೇಗಮಳು ಲಕ್ನೋವನ್ನು ಮಾತ್ರ, ಈ ತಮ್ಮ ತಮ್ಮ ರಾಜ್ಯಗಳಲ್ಲಿ ಮಾತ್ರ ಹಿಡಿತವನ್ನು ಸಾಧಿಸಬೇಕು. ಅದೇ ರೀತಿಯಾಗಿ ಭಾರತದ ನಾಯಕ ಚಕ್ರವರ್ತಿ ಎಂದು ಘೋಷಿಸಿಕೊಂಡಿದ್ದ ಬಹದ್ದೂರ್ ಶಾನು ಕೂಡ ದೆಹಲಿ ಮತ್ತು ಅಜ್ಮೀರ್ ರಾಜ್ಯಗಳಲ್ಲಿ ಮಾತ್ರ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡಿದರು. ಆದರೆ ಉಳಿದ ಎಲ್ಲ ರಾಜ್ಯಗಳಲ್ಲೂ ಹಿಡಿತವನ್ನು ಸಾಧಿಸಬೇಕೆಂಬ ಮನೋಭಾವವನ್ನು ಹೊಂದಿರಲಿಲ್ಲ. ಈ ರೀತಿಯಾಗಿ ಕ್ರಾಂತಿಕಾರಿಗಳಲ್ಲಿ ಐಕ್ಯತೆಯ ಕೊರತೆಯು ಕಂಡುಬಂದಿದ್ದರಿಂದ 1857ರ ಕ್ರಾಂತಿಯಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಸೋಲನ್ನು ಅನುಭವಿಸಲು ಕಾರಣವಾಗಿದೆ. 1857ರ ಕ್ರಾಂತಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ಸೋಲಿಗೆ ನಾಲ್ಕನೇ ಕಾರಣವೆಂದರೆ ನಾಯಕತ್ವದ ಕೊರತೆ. ಭಾರತೀಯರಲ್ಲಿ ನಾಯಕತ್ವದ ಕೊರತೆ ಕಂಡುಬರಲಾಯಿತು. ಆ ಪ್ರಮುಖ ನಾಯಕತ್ವದ ಕೊರತೆ ಎಂದರೆ ಬಹದ್ದೂರ್ ಶಾನು ಮುದುಕನಾಗಿದ್ದನು. ಬಹದ್ದೂರ್ ಶಾನು ಇಡೀ ಭಾರತವನ್ನು ಸಂಚಾರ ಮಾಡಬೇಕೆಂಬ ಹುಮ್ಮಸ್ಸು ಇರಲಿಲ್ಲ. ಅದೇ ರೀತಿಯಾಗಿ ಕೆಲವು ಸೈನಿಕರು, ಜಮೀನುದಾರರು, ಜಾಗೀರ್ದಾರರು, ತಾಲೂಕುದಾರರು, ಪಾಳೆಗಾರರು ಇನ್ನಿತರು ಬ್ರಿಟಿಷರಿಗೆ ಬೆಂಬಲವನ್ನು ನೀಡಿದರು. ಇವರೆಲ್ಲರೂ ಭಾರತೀಯ ಕ್ರಾಂತಿಕಾರಿಗಳಿಗೆ ಬೆಂಬಲವನ್ನು ನೀಡಲಿಲ್ಲ. ನಾಯಕತ್ವವನ್ನು ವಹಿಸಿಕೊಂಡಿದ್ದ ಬಹದ್ದೂರ್ ಶಾನು ವೈರಿ ಪಡೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕು, ಯಾವ ರೀತಿಯಾಗಿ ಇಡೀ ಭಾರತವನ್ನು ಗೆದ್ದುಕೊಳ್ಳಬೇಕೆಂಬ ಮನೋಭಾವವು, ಮುಂದಾಲೋಚನೆಯು ಬಹದ್ದೂರ್ ಶಾನಲ್ಲಿ ಕಂಡುಬರಲಿಲ್ಲ. ಈ ರೀತಿಯಾಗಿ ನಾಯಕತ್ವದ ಕೊರತೆಯು 1857ರ ಕ್ರಾಂತಿಯಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಸೋಲನ್ನು ಅನುಭವಿಸಲು ಕಾರಣವಾಯಿತು. ನಂತರ 1857ರ ಕ್ರಾಂತಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ಸೋಲಲು ಐದನೆಯ ಕಾರಣವೇನೆಂದರೆ ಸಾರಿಗೆ ಸಂಪರ್ಕ ಸಾಧನದ ಕೊರತೆ. ನಾನಾ ಸಾಹೇಬ್ ಒಮ್ಮೆ ಮಾತ್ರ ಅತೃಪ್ತ ರಾಜರನ್ನು ಒಗ್ಗೂಡಿಸಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬ್ರಿಟಿಷರನ್ನು ಎದುರಿಸುವ ಆಲೋಚನೆ ಮಾಡಿದನು. ಆದರೆ ಇನ್ನಿತರ ಭಾರತೀಯ ಅರಸರು ಅಂತಹ ಮನೋಭಾವನೆಯನ್ನು, ಅಂತಹ ಸಾರಿಗೆ ಸಂಪರ್ಕವನ್ನು ಸದುಪಯೋಗ ಪಡಿಸಿಕೊಳ್ಳಲಿಲ್ಲ. ಆದರೆ ಬ್ರಿಟಿಷರು ಸಾರಿಗೆ ಸಂಪರ್ಕ, ರಸ್ತೆ, ಅಂಚೆ ತಂತಿ, ಟೆಲಿಸಂಪರ್ಕ ಇನ್ನೂ ಮುಂತಾದ ಸಾರಿಗೆ ಸಂಪರ್ಕವನ್ನು ಸಮರ್ಥವಾಗಿ ಸದುಪಯೋಗ ಪಡಿಸಿಕೊಂಡರು. ಮಂಗಲ ಪಾಂಡ್ಯನು ಬ್ಯಾರಕ್ಪುರದಲ್ಲಿ ಹ್ಯೂಸನ್ ಅಧಿಕಾರಿಯನ್ನು ಗುಂಡಿಕ್ಕಿ ಕೊಂದಿದಾಗ ಆ ಸಂದರ್ಭದಲ್ಲಿ ಏಕಕಾಲದಲ್ಲಿ ಇಡೀ ಭಾರತದ ತುಂಬೆಲ್ಲ ಕ್ರಾಂತಿಯು ಜರುಗಲಿಲ್ಲ. ಈ ರೀತಿಯಾಗಿ
ಸಾರಿಗೆ ಸಂಪರ್ಕದ ಕೊರತೆಯು 1857ರ ಕ್ರಾಂತಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ಸೋಲನ್ನು ಅನುಭವಿಸಲು ಕಾರಣವಾಯಿತು. 1857ರ ಕ್ರಾಂತಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ಸೋಲಿಗೆ 6ನೇ ಕಾರಣವೆಂದರೆ ಸಂಸ್ಥಾನಗಳ ಬಲಹೀನ ಸೈನ್ಯ. ಭಾರತೀಯ ಕೆಲವು ಅರಸರು ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ್ದರಿಂದ ತಮ್ಮ ಸೈನ್ಯದ ಮತ್ತು ತಮ್ಮ ಸಾಮ್ರಾಜ್ಯದ ಹೊಣೆಯು ಬ್ರಿಟಿಷರಿಗೆ ಸೇರಲಾಗಿದೆ ಎಂಬ ಉದ್ದೇಶದಿಂದ 1857ರ ಕ್ರಾಂತಿಯಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕರಿಸಿದವರು ಭಾರತೀಯ ಕ್ರಾಂತಿಕಾರಿಗಳಿಗೆ ಬೆಂಬಲವನ್ನು ನೀಡಲಿಲ್ಲ. ಬ್ರಿಟಿಷರು ತಮ್ಮ ಅಧೀನದ ಸೈನ್ಯವನ್ನು ಬಲಿಷ್ಠಗೊಳಿಸಿದರು ಮತ್ತು ಅದೇ ರೀತಿಯಾಗಿ ಇಂಗ್ಲೆಂಡ್ ದೇಶದಿಂದ ಇನ್ನಿತರ ದೇಶಗಳಿಂದ ಸೈನ್ಯವನ್ನು ಮತ್ತು ಯುದ್ಧದ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಂಡು ತಮ್ಮ ಸೈನ್ಯವನ್ನು ಬಲಿಷ್ಠಗೊಳಿಸಿದರು. ಆದರೆ ಭಾರತೀಯರು ತಮ್ಮ ಸೈನ್ಯವನ್ನು ಬಲಿಷ್ಠಗೊಳಿಸಲಿಲ್ಲ ಮತ್ತು ಹಳೆಯ ಮಾದರಿಯ ಯುದ್ಧದ ತಂತ್ರವನ್ನು ಅನುಸರಿಸಿದರು. ಇದು 1857ರ ಕ್ರಾಂತಿಯಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಸೋಲನ್ನು ಅನುಭವಿಸಲು ಕಾರಣವಾಯಿತು. 1857ರ ಕ್ರಾಂತಿಯಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಸೋಲನ್ನು ಅನುಭವಿಸಲು 7ನೇ ಕಾರಣವೆಂದರೆ ಹಣಕಾಸಿನ ಸಮಸ್ಯೆ. 1857ರ ಕ್ರಾಂತಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಭಾರತೀಯ ಕ್ರಾಂತಿಕಾರಿಗಳಲ್ಲಿ ಆರ್ಥಿಕವಾಗಿ ಬಲಿಷ್ಠವನ್ನು ಅಥವಾ ಹಣದಲ್ಲಿ ಹೆಚ್ಚಿನ ವೆಚ್ಚವನ್ನು ಮತ್ತು ಹೆಚ್ಚಿನ ಹಣವನ್ನು ಹೊಂದಿರಲಿಲ್ಲ ಮತ್ತು ಅನೇಕ ಅರಸರು ಇನ್ನಿತರು ಹಣದ ಸಹಾಯವನ್ನು ಕ್ರಾಂತಿಕಾರರಿಗೆ ನೀಡಲಿಲ್ಲ. ಆದರೆ ಬ್ರಿಟಿಷರಲ್ಲಿ ಹೆಚ್ಚಿನ ಖಜಾನೆ ಯಾವಾಗಲೂ ಇದ್ದಿತು. ಯಾವಾಗಲೂ ಹಣವನ್ನು ಶೇಖರಿಸಿಕೊಂಡಿದ್ದರು. ಬ್ರಿಟಿಷರು ಆರ್ಥಿಕವಾಗಿ ಸುಭದ್ರರಾಗಿದ್ದರು. ಇದು 1857ರ ಕ್ರಾಂತಿಯಲ್ಲಿ ಉಪಯೋಗವಾಗಲು ಸಾಧ್ಯವಾಯಿತು. ಈ ರೀತಿಯಾಗಿ ಭಾರತೀಯರಲ್ಲಿ ಹಣಕಾಸಿನ ಸಮಸ್ಯೆಯು ಕಂಡುಬಂದಿದ್ದು ಇದು 1857ರ ಕ್ರಾಂತಿಯಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಸೋಲನ್ನು ಅನುಭವಿಸಲು ಸಾಧ್ಯವಾಯಿತು. 1857ರ ಕ್ರಾಂತಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ಸೋಲನ್ನು ಅನುಭವಿಸಲು 8ನೇ ಕಾರಣವೆಂದರೆ ಪರಸ್ಪರ ಅಸೂಯೆ. ಭಾರತೀಯ ಅರಸರಲ್ಲಿಯೇ ದ್ವೇಷ, ಅಸೂಯೆ, ಕೀಳರಿಮೆ ಇನ್ನಿತರಗಳು ಕಂಡುಬಂದಿದ್ದವು. ಒಬ್ಬರ ಏಳಿಗೆಯನ್ನು ಇನ್ನೊಬ್ಬ ಅರಸನು ಸಹಿಸಿಕೊಳ್ಳುತ್ತಿರಲಿಲ್ಲ. ಈ ರೀತಿಯ ಭಿನ್ನ ನಿಲುವು ಭಾರತೀಯರಲ್ಲಿ ಕಂಡುಬರಲಾಯಿತು. ಅದೇ ಸಂದರ್ಭದಲ್ಲಿ ಬಹದ್ದೂರ್ ಶಾನನ್ನು ಕ್ರಾಂತಿಕಾರಿಗಳ ಚಕ್ರವರ್ತಿ ಅಥವಾ ನಾಯಕನೆಂದು ಘೋಷಿಸಲಾಯಿತು. ಆ ಸಂದರ್ಭದಲ್ಲಿ ಶಿಖರು ಬಹದ್ದೂರ್ ಶಾನಿಗೆ ಬೆಂಬಲವನ್ನು ನೀಡಲಿಲ್ಲ ಮತ್ತು ಇನ್ನೂ ಕೆಲವು ಅರಸರು 1857ರ ಕ್ರಾಂತಿಯಲ್ಲಿ ಭಾಗವಹಿಸಲಿಲ್ಲ. ಪರಸ್ಪರ ಅಸೂಯೆ, ದ್ವೇಷ ಇದು 1857ರ ಕ್ರಾಂತಿಯಲ್ಲಿ ಭಾರತೀಯರು ಸೋಲನ್ನು ಅನುಭವಿಸಲು ಕಾರಣವಾಯಿತು. ಕೊನೆಯ 1857ರ ಕ್ರಾಂತಿಗೆ ಭಾರತೀಯರು ಸೋಲನ್ನು ಅನುಭವಿಸಲು ಕಾರಣವೆಂದರೆ ಬ್ರಿಟಿಷ್ ಪ್ರಭುತ್ವಕ್ಕೆ ದೊರೆತ ಸ್ಥಳೀಯ ಅರಸರ ಬೆಂಬಲ. ಭಾರತೀಯ ಹಲವು ಅರಸರು ಬ್ರಿಟಿಷರಿಗೆ 1857ರ ಕ್ರಾಂತಿಗೆ ಬೆಂಬಲವನ್ನು ನೀಡಿದರು. ಉದಾಹರಣೆಗೆ ಗ್ವಾಲಿಯರದ ಸಿಂಧ್ಯಾ ಮತ್ತು ಅವನ ಮಂತ್ರಿ ದಿನಕರ್ ರಾವ್, ಅದೇ ರೀತಿಯಾಗಿ ಇಂದೋರಿನ ತುಕೋಜಿರಾವ್ ಹೋಲ್ಕರ್, ನೇಪಾಳದ ಗೂರ್ಖಾಗಳು, ಹೈದರಾಬಾದಿನ ನಿಜಾಮ, ಅಫ್ಘಾನಿಸ್ತಾನದ ಅಮೀರ್ ದೋಸ್ತ್ ಮೊಹಮ್ಮದ್, ಕಾಶ್ಮೀರದ ರಾಜ ರಣಬೀರ್ ಸಿಂಗ್, ಪಟಿಯಾಲದ ರಾಜ ನರೇಂದ್ರ ಸಿಂಗ್, ಪಂಜಾಬದ ನಬಾ ಸಿಂಧ್ ಸಂಸ್ಥಾನಗಳ ರಾಜರು ಕರ್ನಾಲ್ಗಳು, ಅದೇ ರೀತಿಯಾಗಿ ರಾಜಸ್ಥಾನದ ಜೈಪುರದ ಉದಯಪುರದ
ಅರಸರು ಮೈಸೂರಿನ ಕೆಲವು ಅರಸರು ಬ್ರಿಟಿಷರಿಗೆ ಬೆಂಬಲವನ್ನು ನೀಡಿದರು. ಈ ರೀತಿಯಾಗಿ ಭಾರತೀಯ ಅರಸರ ಬೆಂಬಲವು ಬ್ರಿಟಿಷರಿಗೆ ಸಿಕ್ಕಿದ್ದು ಇದು 1857ರ ಕ್ರಾಂತಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ಸೋಲನ್ನು ಅನುಭವಿಸಲು ಕಾರಣವಾಯಿತು. ಕೊನೆಯದಾಗಿ ಉಪಸಂಹಾರ. ಹೀಗೆ 1857ರ ಕ್ರಾಂತಿಯಲ್ಲಿ ಬಹದ್ದೂರ್ ಶಾನನ್ನು ಭಾರತೀಯರು ನಾಯಕನೆಂದು ಘೋಷಿಸಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲಾಯಿತು. ಅದೇ ರೀತಿಯಾಗಿ ನಾನಾ ಸಾಹೇಬ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವೆಂಕಟಪ್ಪ ನಾಯಕ, ಭೀಮರಾಯ, ಈರಪ್ಪ, ಹಜರತ್ ಬೇಗಂ ಇನ್ನೂ ಮುಂತಾದವರು ಬಹದ್ದೂರ್ ಶಾನ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲಾಯಿತು. ಮೊದಲು ಬ್ರಿಟಿಷರ ವಿರುದ್ಧ ಭಾರತೀಯರು ಗೆಲುವನ್ನು ಸಾಧಿಸಿದರು. ಕಾಲಕ್ರಮೇಣ ನಿರ್ಣಾಯಕದ ಯುದ್ಧದಲ್ಲಿ ಭಾರತೀಯರ ವಿರುದ್ಧ ಬ್ರಿಟಿಷರು ಗೆಲುವನ್ನು ಸಾಧಿಸಿದರು. 1857ರ ಕ್ರಾಂತಿಯಿಂದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಸೈನಿಕ ಇನ್ನಿತರ ಕ್ಷೇತ್ರಗಳಲ್ಲಿ ಪರಿಣಾಮಗಳು ಕಂಡುಬಂದವು. 1857ರ ಕ್ರಾಂತಿಯಲ್ಲಿ ಕ್ರಾಂತಿಕಾರಿಗಳ ಐಕ್ಯತೆಯ ಕೊರತೆ, ದಂಡನಾಯಕತ್ವದ ಕೊರತೆ, ಸಾರಿಗೆ ಸಂಪರ್ಕದ ಕೊರತೆ, ಸಂಸ್ಥಾನಗಳ ಬಲಹೀನ ಸೈನ್ಯ, ಹಣಕಾಸಿನ ಸಮಸ್ಯೆ ಇನ್ನಿತರ ನ್ಯೂನತೆಗಳು ಭಾರತೀಯರಲ್ಲಿ ಕಂಡು ಬಂದಿದ್ದರಿಂದ 1857ರ ಕ್ರಾಂತಿಯಲ್ಲಿ ಭಾರತೀಯರ ವಿರುದ್ಧ ಬ್ರಿಟಿಷರು ಗೆಲುವನ್ನು ಸಾಧಿಸಲು ಸಾಧ್ಯವಾಯಿತು. ಪರೀಕ್ಷೆಯಲ್ಲಿ 1857ರ ಕ್ರಾಂತಿಗೆ ಕಾರಣಗಳು ಬಗ್ಗೆ ಕೇಳ್ಬೋದು. ಇಲ್ಲವೇ 1857ರ ಕ್ರಾಂತಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರ ಸೋಲಿಗೆ, ವೈಫಲ್ಯಕ್ಕೆ ಕಾರಣಗಳು ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಅಥವಾ ಮತ್ತು 1857 ಕ್ರಾಂತಿಯ ಪರಿಣಾಮಗಳು ಈ ಮೂರು ಪ್ರಶ್ನೆಗಳಲ್ಲಿ ಪರೀಕ್ಷೆಯಲ್ಲಿ 1 ಅಥವಾ 2 ಪ್ರಶ್ನೆಗಳು 10 ಅಥವಾ 15 ಅಂಕ ಪ್ರಶ್ನೆ ಕೇಳ್ತಾರೆ. ಸರಿಯಾಗಿ ನೋಡ್ಕೋಬೇಕು, ಸರಿಯಾಗಿ ಬರೆಯಿರಿ. ಧನ್ಯವಾದಗಳು.